ಹಾಯ್ ವೀವರ್ಸ್, ಇವತ್ತು ಸಾಂಬಾರು ಸೌತೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಾಂಬಾರು ಸೌತೆಕಾಯಿ ಆದಷ್ಟು ಎಲ್ಲೋ ಇರೋ ಹಾಗಿರೋದನ್ನು ತೊಗೊಳ್ಳಿ. ಗ್ರೀನ್ ಇರೋದು ತೊಗೊಂಡ್ರೆ ಕಹಿ ಬರುತ್ತೆ. ಕಟ್ ಮಾಡಿಕೊಂಡು ಅದನ್ನು ತಿರುಳನ್ನು ತಗೊಳ್ಬೇಕು, ಯಾಕಂದರೆ ಅದರಲ್ಲೂ ನಮಗೆ ಕಹಿ ಅಂಶ ಬರೋ ಚಾನ್ಸಸ್ ಇರುತ್ತೆ. ಹಾಗೆ ಇಲ್ಲಿ ನಾನು ನೀಟಾಗಿ ಆದಷ್ಟು ಚಿಕ್ಕದಾಗಿ ಸ್ಲೈಸಸ್ ಮಾಡ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ. ನೋಡಿ, ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆಗೆ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ, ಆಮೇಲೆ ಸ್ವಲ್ಪ ಸಾಸಿವೆ ಜೊತೆಗೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಅದು ಸ್ವಲ್ಪ ಕೆಂಪಗಾಗಕ್ಕೆ ಬಿಡ್ತಾ ಇದ್ದೀನಿ. ಇದಕ್ಕೆ ಈಗಲೇ ಆಲ್ರೆಡಿ ಜೀರಿಗೆ ಹಾಕಿದ್ರೆ ಅದು ತುಂಬ ಬೇಗ ಜೀರಿಗೆ ಕಪ್ಪಗಾಗ್ಬಿಡುತ್ತೆ. ಇವಾಗ ನಾನು ಜೀರಿಗೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಸಿಡಿಯೋವರೆಗೂ ವೆಯ್ಟ್ ಮಾಡಿ. ಇವಾಗ ನಾನು ಇದಕ್ಕೆ ಆನಿಯನ್ ಏನೋ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ನಾವೇನು ಹಚ್ಚಿಟ್ಕೊಂಡಿರೋ ಸಾಂಬಾರು ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಇದಕ್ಕೆ ಆನಿಯನ್ನು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೋದು. ನನ್ನ ಹತ್ರ ಕರ್ಬೇವಿನ ಸೊಪ್ಪು ಇರಲಿಲ್ಲ, ಸೊ ಡೈರೆಕ್ಟಾಗಿ ನಾನು ಕಟ್ ಮಾಡ್ಕೊಂಡಿರೋ ಸಾಂಬಾರು ಸೌತೆಕಾಯಿನ ಹಾಕ್ತಾಯಿದ್ದೀನಿ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಆಗೋಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡಾದ್ಮೇಲೆ ನಿಮಗೆ ಇದಕ್ಕೆ ಏನು ಮಸಾಲೆ ಬೇಕೋ ಹಾಕ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೀನಿ. ಇವಾಗ ಇಲ್ಲಿ ನಾನು ಬೆಲ್ಲ ಇರಲಿಲ್ಲ ನನ್ನ ಹತ್ರ, ನಾನು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್, ಯಾಕೆ ಅಂದರೆ ಅದು ಕಹಿ ಇದ್ದರೆ ಇನ್ ಕೇಸ್ ಸ್ವಲ್ಪ ಸಕ್ಕರೆ ಹಾಕಿದ ತಕ್ಷಣ ಅದೆರಡು ಬ್ಯಾಲೆನ್ಸ್ ಮಾಡುತ್ತೆ, ಈಕ್ವಲ್ ಆಗುತ್ತೆ. ಸೊ ಅದಕ್ಕೆ ನಂದು ಎಂಥ ಅಡುಗೆ ಇದ್ರೂ ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ ಅದಕ್ಕೆ. ಇವಾಗ ಇದಕ್ಕೆ ಸ್ವಲ್ಪ ನಾವು ಎಣ್ಣೆಲೇ ಫ್ರೈ ಆಗಲಿ ಅಂತ ಮುಚ್ಚಬೇಕು. ಒಂದು 2 ಮಿನಿಟ್ಸ್ ಆಗಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಇದು ಮುಳುಗೋ ಅಷ್ಟು ನಾವು ನೀರು ಹಾಕೋಣ. ಅಂದರೆ ಜಾಸ್ತಿ ಅಲ್ಲ, ಒಂದು ಆಲ್ಮೋಸ್ಟ್ ಒಂದು ಅರ್ಧ ಪೀಸಷ್ಟು ಮುಳುಗೋ ಅಷ್ಟು ನೀರಿದ್ದರೆ ಸಾಕು, ಮುಚ್ಚಿಬಿಡೋಣ. ಇವಾಗ ನೋಡಿ, ಇಲ್ಲಿ ನೀರು ಬೆಂದಿದೆ. ಕೆಲವು ಗಡ್ಡೆ ಬೇಯಲ್ಲ, ಅದಕ್ಕೆ ನೋಡಿಕೊಂಡು ನೀವು ನೀರು ಹಾಕ್ಕೋಬೋದು.